ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರ ಬಣದವರು ಬ್ರೇಕ್ಫಾಸ್ಟ್ ಮೀಟಿಂಗು, ಡಿನ್ನರ್ ಮೀಟಿಂಗು, ಅದು ಇದು ಅಂತ ಹೇಳಿ ಕತೆ ಹೇಳ್ತಾ ಇದ್ರು. ಈಗ ಇನ್ನೊಂದು ಬಣದಿಂದ ಶುರುವಾಯಿತು ಈ ಡಿನ್ನರ್ ಮೀಟಿಂಗು. ಅವರು ಒಂದು ಕಾರಣ ಹೇಳ್ತಾ ಇದ್ರು, ಇವರು ಒಂದು ಕಾರಣ ಹೇಳ್ತಾ ಇದ್ದಾರೆ. ಅದು ಡಿ ಕೆ ಶಿವಕುಮಾರ್ ಬಣದ ಟೀಮ್ನವರು. ಇನ್ನು ಯಾರದು ಬರ್ತ್ಡೇ ಇತ್ತಂತೆ, ಆ ಬರ್ತ್ಡೇ ನೆಪದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ಅಲ್ಲೂ ಕೂಡ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಈ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಸಮರ್ಥಿಸಿಕೊಂಡಿದ್ದಾರೆ ಅಥವಾ ವಿರೋಧಿಸಿದ್ದಾರಾ? ಏನು ಹೇಳಿದ್ದಾರೆ? ಎಲ್ಲಿ ಯಾವ ರೀತಿ ಅಂತ ಡಿನ್ನರನ್ನು ಆಯೋಜನೆ ಮಾಡಿದರು. ಅವರೆಲ್ಲ ಸೇರಿ ಏನು ಹೇಳ್ತಾ ಇದ್ದಾರೆ? ಸದ್ಯದಲ್ಲೇ ಗುಡ್ ನ್ಯೂಸ್ ಅಂತೆ, ನೋಡಿ. ಕಾಂಗ್ರೆಸ್ನಲ್ಲಿ ಮುಗಿಯದ ಕುರ್ಚಿ ಜಟಾಪಟಿ, ಬರ್ತ್ಡೇ ಹೆಸರಲ್ಲಿ ಸಭೆ ಸೇರಿದ ಡಿಕೆ ಆಪ್ತರು. ಇದು ಶಕ್ತಿ ಪ್ರದರ್ಶನವೋ, ಸಂದೇಶ ರವಾನೆಯೋ? ಸಿಎಂ ಸಿದ್ದರಾಮಯ್ಯ ದಾಖಲೆ ಬಜೆಟ್ ಮಂಡನೆಗೆ ದಿನಗಣನೆ ಆರಂಭ ಆಗಿದೆ. ಈ ಹೊತ್ತಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕುರ್ಚಿ ಜಟಾಪಟಿ ನಡುವೆ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಸೇರಿ ಔತಣಕೂಟದೊಂದಿಗೆ ಸಭೆ ನಡೆಸಿದ್ದಾರೆ. ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ ಹುಟ್ಟುಹಬ್ಬದ ನೆಪದಲ್ಲಿ ಡಿಕೆಶಿ ಬೆಂಬಲಿಗ ಶಾಸಕರು ಸಭೆ ಸೇರಿದ್ದು, ನಾಯಕತ್ವ ಬದಲಾವಣೆ, ಹೈಕಮಾಂಡ್ ಎದುರು ಒತ್ತಡ ತಂತ್ರ, ಕ್ಲೈಮ್ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಔತಣಕೂಟದಲ್ಲಿ ಭಾಗವಹಿಸಿದ್ರು. ಔತಣಕೂಟ ಸಭೆಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಕುರಿತಂತೆ ಗಂಭೀರ ಚರ್ಚೆಗಳು ನಡೆದಿದ್ದು, ಹೈಕಮಾಂಡ್ ಇನ್ನೂ ನಿರ್ಧಾರ ತೆಗೆದುಕೊಳ್ಳದೇ ಇದ್ರೆ ಮುಂದೆ ದೃಢ ಹೆಜ್ಜೆ ಇಡಬೇಕು ಅಂತ ನಾಯಕರು ನಿರ್ಧಾರ ಕೈಗೊಂಡಿದ್ದಾರೆ ಅಂತ ಹೇಳಲಾಗಿದೆ. 2028ರ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ನಾಯಕತ್ವ ಗೊಂದಲಕ್ಕೆ ಅಂತಿಮ ತೆರೆ ಎಳಿಬೇಕು ಅಂತ ನಾಯಕರು ಹೇಳಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಡಿನ್ನರ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದ ಬೆಂಬಲಿಗರು ಯಾರ್ಯಾರು ಅಂತ ನೋಡೋದಾದ್ರೆ, ಔತಣಕೂಟದಲ್ಲಿ ಭಾಗಿಯಾದವರು ಯಾರು ಅಂತ ನೋಡೋದಾದ್ರೆ, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದ ಶಾಸಕ, ಉದಯ್ ಗೌಡ ಮದ್ದೂರು ಶಾಸಕ, ಬಸವರಾಜ್ ಶಿವಗಂಗಾ ಚನ್ನಗಿರಿ ಶಾಸಕ, ಗಣಿಗ ರವಿಕುಮಾರ್ ಮಂಡ್ಯ ಶಾಸಕ, ಎಚ್.ಸಿ. ಬಾಲಕೃಷ್ಣ ಮಾಗಡಿ ಶಾಸಕ, ಕುಣಿಗಲ್ ಶಾಸಕ ರಂಗನಾಥ್ ಭಾಗಿಯಾಗಿದ್ರು. ಆನೇಕಲ್ ಶಾಸಕ ಶಿವಣ್ಣ ಉಪಸ್ಥಿತರಿದ್ರೆ, ವೆಂಕಟೇಶ್ ಪಾವಗಡದ ಶಾಸಕರು ಇದ್ರು. ಮಡಿಕೇರಿ ಶಾಸಕ ಮಂತರ್ಗೌಡ ಕೂಡ ಇದ್ರು. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಉಪಸ್ಥಿತರಿದ್ರೆ, ಹೊನ್ನಾಳಿ ಶಾಸಕ ಶಾಂತನಗೌಡ ಕೂಡ ಭಾಗಿಯಾಗಿದ್ರು. ಹಾಗೆ ಸಚಿವರ ಪೈಕಿ ಡಿ ಸುಧಾಕರ್ ಮತ್ತು ಮತ್ತೊಬ್ಬ ಸಚಿವ ಮಂಕಾಳು ವೈದ್ಯ, ರಮೇಶ್ ಬಂಡಿಸಿದ್ದೇಗೌಡ, ಶ್ರೀರಂಗಪಟ್ಟಣದ ಶಾಸಕರು, ಶಾಸಕ ಹರೀಶ್ ಗೌಡ, ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೌಳಿವಾಡ, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ, ಹೀಗೆ ಡಿಕೆ ಬೆಂಬಲಿಗರು ಸಭೆ ಸೇರಿ ಚರ್ಚೆ ನಡೆಸಿದ್ದಾರೆ. ಸಭೆ ಬಳಿಕ ಪ್ರತಿಕ್ರಿಯೆ ಕೊಟ್ಟ ಶಾಸಕ ಬಾಲಕೃಷ್ಣ, ನಾಯಕತ್ವ ಬದಲಾವಣೆ ಬಗ್ಗೆ ಅಂತಿಮ ತೀರ್ಮಾನವನ್ನ ಹೈಕಮಾಂಡ್ ಕೈಗೊಳ್ಳಬೇಕು. ಸಿಎಂ ಬದಲಾಯಿಸ್ತಾರೋ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾಯಿಸ್ತಾರೋ ಅದು ವರಿಷ್ಠರ ನಿರ್ಧಾರ. ಆದರೆ ಈ ಗೊಂದಲಕ್ಕೆ ತೆರೆ ಎಳಿಬೇಕು. ಹೀಗೆ ಮುಂದುವರೆದ್ರೆ ಮುಂದಿನ ಚುನಾವಣೆಯಲ್ಲಿ ಸರ್ಕಾರ ರಚಿಸುವುದು ಕಷ್ಟ ಆಗಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಮನ್ಸು ಮಾಡಿದ್ರೆ ಅದನ್ನು ಮಾಡ್ಲಿ. ನಮ್ಗೆ ಒಟ್ಟಿನಲ್ಲಿ ಅಂತಿಮವಾದಂತ ತೀರ್ಮಾನ ಕೊಡಬೇಕು. ಹೈಕಮಾಂಡ್ ಅಧ್ಯಕ್ಷರು ಬದಲಾಯಿಸ್ತಾರೋ, ಇನ್ನೊಬ್ಬರನ್ನ ಬದಲಾಯಿಸ್ತಾರೋ ಅದು ಮುಖ್ಯವಾದ ಪ್ರಶ್ನೆ ಅಲ್ಲ. ಅಂತಿಮವಾದಂತ ರೂಪ ಕೊಡಿ ಇಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಅಂತ ನಮ್ಮ ಒತ್ತಾಯ ಅಷ್ಟೇ. ಅದು ಹೈಕಮಾಂಡ್ ಹೇಳ್ತಾ ಅಲ್ವಾ ಒಂದು ತೀರ್ಮಾನ ಮಾಡಿ ಅಂತ. ಅಧ್ಯಕ್ಷರು ಬದಲಾಯಿಸ್ತಾರೋ, ಸಿಎಂ ಬದಲಾಯಿಸ್ತಾರೋ ಅದು ಹೈಕಮಾಂಡ್ ತೀರ್ಮಾನ. ಬಟ್ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ. ನಮಗೆ ಗೊಂದಲ ತೆರೆ ಎಳಿಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು ಅಂತಕ್ಕಂಥದ್ದಲ್ಲ. ಇದಕ್ಕೆ ಹೈಕಮಾಂಡ್ ಇಂಟರ್ಫಿಯರ್ ಆಗಿ ಅಂತಿಮವಾದಂತ ತೆರೆ ಎಳಿಬೇಕು. ನೀವು ಯಾರನ್ನ ಮಾಡ್ತೀರಾ ಅದು ಎರಡನೇ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಇದು ಚರ್ಚೆ ಕರ್ನಾಟಕದಲ್ಲಿ ಆಗ್ತಾ ಇದೆ. ನಾಳೆ ನಮಗೆ ಡ್ಯಾಮೇಜ್ ಆಗ್ತದೆ. ನಾವ್ಯಾರು ಕೂಡ ಚುನಾವಣೆನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ದಯಮಾಡಿ ಇದಕ್ಕೊಂದು ಅಂತಿಮವಾದಂತ ತೆರೆನ ಎಳಿಬೇಕು ಅಂತ ಮನವಿ ಮಾಡ್ತೀವಿ. ಜನರೆಲ್ಲ ಕೂತ್ಕೊಂಡಾಗ ಮಾತುಕತೆ ಬರ್ತದಲ್ವಾ, ಆ ಮಾತುಕತೆ ಬಂದಂತ ಸಂದರ್ಭದಲ್ಲಿ ಇದು ಆಗ್ಬೇಕು. ಇಲ್ಲದ್ರೆ ನಮ್ಗೆಲ್ಲ ಕಷ್ಟ, ನಮ್ಮ ಭವಿಷ್ಯ ಡೋಲಾಯಮಾನದಲ್ಲಿದೆ ಅಂತಕ್ಕಂಥ ಮಾತುಗಳನ್ನ ಸುಮಾರು ಜನ ಹೆಮ್ಮೆ. ತೀರ್ಮಾನ ಏನಾರ ಆಗ್ಲಿ, ಇದು ಈ ಮಾತಾಡೋರು, ಅವ್ರ ಬಗ್ಗೆ ಮಾತಾಡೋರು, ಇವ್ರ ಬಗ್ಗೆ ಮಾತಾಡೋರಿಗೆಲ್ಲ ಸ್ಟಾಪ್ ಮಾಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಪದೇ ಪದೇ ಡಿಕೆ ಬೆಂಬಲಿಗರ ನಂಬ ಗೇಮ್. ಸಿಎಂ ಡೋಂಟ್ ಕೇರ್, ಹೈಕಮಾಂಡ್ ನೋ ಆನ್ಸರ್. ಇನ್ನು ಕುರ್ಚಿ ಫೈಟ್ ದಿನಕ್ಕೊಂದು ತಿರುವು ನೀಡ್ತಾ ಇರುವ ಡಿಕೆ ಟೀಮ್ ಪದೇ ಪದೇ ಸಭೆ ಸೇರಿ ಡಿಕೆ ಪರ ಒಗ್ಗಟ್ಟು ಪ್ರದರ್ಶನ ಮಾಡಲಾಗ್ತಾ ಇದೆ. ಆಗಾಗ ಸಭೆ ಸೇರಿ ಗ್ರೂಪ್ ಫೋಟೋ ರಿಲೀಸ್ ಮಾಡಿ ಡಿಕೆ ಟೀಮ್ ಕುರ್ಚಿ ಆಟವನ್ನ ಹಸಿರಾಗಿಡ್ತಾ ಇದ್ದಾರೆ. ಏನೂ ಇಲ್ಲ ಅಂತಾನೆ ಕಾಂಗ್ರೆಸ್ನಲ್ಲಿ ಮಹಾಯುದ್ಧ ಶುರುವಾಗಿದೆ. ಆದ್ರೆ ಸಭೆಗಳಿಗೂ ಹೇಳಿಕೆಗಳಿಗೂ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಯಾವುದೇ ಅಂತಿಮ ನಿರ್ಧಾರ ಹೇಳ್ತಾ ಇಲ್ಲ. ಇತ್ತ ಸಿಎಂ ಸಿದ್ದರಾಮಯ್ಯ ಕೂಡ ಮಾರ್ಚ್ 6ರ ಬಜೆಟ್ನತ್ತ ಗಮನ ಹರಿಸಿದ್ದು ಡಿಕೆ ಟೀಮ್ ಸಭೆಗೆ ಡೋಂಟ್ ಕೇರ್ ಅಂತಿದ್ದಾರೆ. ಕಾಂಗ್ರೆಸ್ನಲ್ಲಿ
ಕುರ್ಚಿ ಕದನ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಬಣ ಸಮಯ ಸಿಕ್ಕಾಗೆಲ್ಲ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ನಿನ್ನೆಯೂ ಕೂಡ ಡಿನ್ನರ್ ಮೀಟಿಂಗ್ ನೆಪದಲ್ಲಿ ಡಿಕೆ ಶಿವಕುಮಾರ್ ಬಣದ ಶಾಸಕರು ಸಭೆಯನ್ನ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ತರುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಮೂಲಕ ಕುರ್ಚಿ ಕದನವನ್ನ ಮತ್ತಷ್ಟು ಜೀವಂತವಾಗಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಬಜೆಟ್ ಸಭೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಹೈಕಮಾಂಡ್ನಿಂದ ಶೀಘ್ರದಲ್ಲೇ ಗುಡ್ ನ್ಯೂಸ್. ಸೂಕ್ತ ಸಮಯದಲ್ಲಿ ಸಿಎಂ ಡಿಸಿಎಂಗೆ ಬುಲಾವ್. ಡಿಕೆ ಟೀಮ್ನಿಂದ ವಿಶ್ವಾಸ. ಔತಣಕೂಟದಲ್ಲಿ ಭಾಗಿಯಾಗಿದ್ದ ಡಿಕೆ ಶೀಘ್ರದಲ್ಲೇ ಹೈಕಮಾಂಡ್ ಸಿಹಿ ಸುದ್ದಿ ನೀಡುವ ನಿರೀಕ್ಷೆ ಇದೆ ಅಂದಿದ್ದಾರೆ. ಪವರ್ ಶೇರಿಂಗ್ ವಿಚಾರ 4 ಗೋಡೆ ಮಧ್ಯೆ ಮಾತಾಡಬೇಕು ಎಂಬುದು ಕಾಂಗ್ರೆಸ್ ಪಕ್ಷದ ಶಿಸ್ತು. ಶೀಘ್ರದಲ್ಲೇ ಸಿಹಿ ಸುದ್ದಿ ಇದೆ. ಜನರ ನಿರೀಕ್ಷೆಯಂತೆ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಶಾಸಕ ಅಜಯ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟು, ಡಿನ್ನರ್ ಮೀಟಿಂಗ್ ಹೊಸತೇನಲ್ಲ, ಮೊದಲಿಂದ ಕೂಡ ಇದು ನಡ್ಕೊಂಡು ಬಂದಿದೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸಿಎಂ ಡಿಸಿಎಂ ಕರೆದು ಮಾತಾಡ್ತಾರೆ ಅಂದಿದ್ದಾರೆ. ನಾಯಕತ್ವ ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಸಚಿವ ಬೋಸರಾಜು ಹೇಳಿದ್ದಾರೆ. ಪವರ್ ಶೇರಿಂಗು, ಪವರ್ ಸ್ಟ್ರಗಲ್ಲು ಅವೆಲ್ಲ ನಾವು ಅದನ್ನು ಮಾತಾಡಕೂಡ್ದು. ಯಾಕೆಂದರೆ ನಮ್ಮದೇನಿದೆ ನಮ್ಮ ಇತಿಮಿತಿಲಿ ಇರಬೇಕು. ನಮ್ಮದೇನಿದ್ರು 4 ಗೋಡೆ ಮಧ್ಯೆ ಹೇಳೋಂಥ ಮಾತುಗಳಾಗಬೇಕು. ಸೊ ಹಾಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಲ್ಲಿದೆ. ನಾನು ಸಹ ಇವತ್ತು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನಾವು ಏನೇ ಒಂದು ನಮ್ಮ ಮನಸ್ಸಿನ ಅಂತರಾಳದ ಮಾತುಗಳು ಅದು 4 ಗೋಡೆ ಮಧ್ಯೆ ಯಾರಿಗೆ ಹೇಳಬೇಕು ಅವ್ರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಬಲ್ಲೆ ನಾನು. ನಮ್ಮ ಶಾಸಕರು ಬಾಲಕೃಷ್ಣರವರ ಹುಟ್ಟು ಹಬ್ಬ ಊಟಕ್ಕೆ ಬನ್ನಿ ಅಂತ ಕರೆದಿದ್ರು. ನಾನು ಲೇಟಾಗಿ ಹೋದೆ, ಊಟ ಮಾಡ್ಕೊಂಡು ಬಂದ್ವಿ. ಅದನ್ನು ಬಿಟ್ಟರೆ ರಾಜಕೀಯ ಚರ್ಚೆ ಏನೂ ಆಗಲಿಲ್ಲ. ನನಗೇನು ಆ ಥರ ಯಾವುದು ರಾಜಕೀಯ ಸಂಬಂಧಪಟ್ಟಂಥ ಚರ್ಚೆ ಆಗಲಿಲ್ಲ. ಊಟಕ್ಕೆ ಸೇರಿದ್ವಿ. ಕೆಲವರೆಲ್ಲ ಫೋಟೋ ತೆಗೆಸ್ಕೊಳ್ಳುವಂಥ ಒಂದು ಫೋಟೋ ತೆಗೆಸ್ಕೊಂಡ್ರು ಇದ್ದವರು. ಅಷ್ಟು ಬಿಟ್ಟರೆ ರಾಜಕೀಯ ಅವರೇನೋ ಸಪ್ರೇಟಾಗಿ ಚರ್ಚೆ ಮಾಡಿರ್ಬೋದು, ನನಗೇನೋ ಗೊತ್ತಿಲ್ಲ. ಇನ್ನೂ 2 ವರ್ಷ ಆದಮೇಲೆ ಸರ್ಕಾರ ಇದೆ, ಇನ್ನೂ ಕಾಲಾವಕಾಶ ಇದೆ. ಈಗ 3ನೇ ತಾರೀಕಿಂದ ಬಡ್ಜೆಟ್ ಆಗುತ್ತೆ, ನೋಡೋಣ ಏನೇನಾಗುತ್ತೆ ಅಂತ. ಈಗಲೇ ನಾನು ಬಾಲಕೃಷ್ಣ ಥರ ಏನು ಹೇಳಕ್ ಬರಲ್ಲ. ನೆಪ ಏನಿಲ್ಲ, ಊಟದ ಹಬ್ಬಕ್ಕೋಸ್ಕರನೇ ಊಟಕ್ಕೆ ಕರೆದಿದ್ದು. ಹಂಗೆ ಶಕ್ತಿ ಪ್ರದರ್ಶನ ಮಾಡೋಕೆ ಇನ್ನೂ ಜಾಸ್ತಿ ಜನ ಇದ್ದಾರೆ. ಅದ್ರ ಅವಶ್ಯಕತೆ ಏನಿಲ್ಲ. ನಾವು 140 ಜನ ಇದ್ದೀವಿ ಕಾಂಗ್ರೆಸ್ಸಲ್ಲಿ. ಹಂಗಾಗಿ ಶಕ್ತಿ ಪ್ರದರ್ಶನ ಯಾರ ಮೇಲೆ ಮಾಡೋಕ್ಕಾಗುತ್ತೆ? ಅದೆಲ್ಲ ಗೊತ್ತಿರೋ ವಿಚಾರನೇ. ಹಾಗಾಗಿ ಜನರಲ್ ಆಗಿ ಬೇರೆ ಬೇರೆ ವಿಚಾರ ಚರ್ಚೆಗೆ ಬಂತು. ಕೆಲವರೆಲ್ಲ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡೋ ಕೆಲಸ ಮಾಡ್ತಾವ್ರೆ, ನಾಯಕತ್ವದ ವಿಚಾರ ಹಿಡ್ಕೊಂಡು. ಅದಕ್ಕೆ ನಾವೆಲ್ಲ ಹೈಕಮಾಂಡ್ನ ಸಾಧ್ಯವಾದರೆ ಭೇಟಿ ಮಾಡಿ ಇದಕ್ಕೊಂದು ಸ್ಪಷ್ಟನೆ ಕೊಟ್ಬಿಡಿ, ಇದಕ್ಕೆ ಅಂತ್ಯ ಆಗಲಿ ಅನ್ನೋಂಥದ್ದನ್ನು ತೀರ್ಮಾನ ಮಾಡಿದ್ವಿ. ಇಲ್ಲ, ಕಾಂಗ್ರೆಸ್ ಪಕ್ಷದ ಪರವಾಗಿ, ಡಿಸಿಎಂ ಪರವಾಗಿ ಅನ್ನೋದಕ್ಕಿಂತ ಇಲ್ಲಿ ಕಾಂಗ್ರೆಸ್ ಪಕ್ಷ ವರ್ಚಸ್ಸು ಅನಿವಾರ್ಯ. ನಮ್ಮೆಲ್ಲರಿಗೂ ಮುಂದಿನ ಚುನಾವಣೆ ಎದುರಿಸಬೇಕು. ಪಕ್ಷದ ಇಮೇಜ್ ಡೌನ್ ಆಗಬಾರ್ದು. ಅದಕ್ಕೆ ಇನ್ನೊಮ್ಮೆ ಸೇರಿ ಚರ್ಚೆ ಮಾಡಿ ಇದಕ್ಕೆ ಸ್ಪಷ್ಟನೆ ಕೊಟ್ಟು ಇದಕ್ಕೆ ತೆರೆ ಎಳೆಯುವ ಕೆಲಸ ಮಾಡಿ. ಕಾಂಗ್ರೆಸ್ ಸಚಿವಾಕಾಂಕ್ಷಿಗಳ ಪಟ್ಟಿ ಬೆಳೀತಿದೆ. ಕಾಂಗ್ರೆಸ್ನಲ್ಲಿ ಅಶಿಸ್ತು ಎದ್ದು ಕಾಣ್ತಿದೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿ, ಇದರಲ್ಲಿ ಸಂದೇಶ ಏನಿಲ್ಲ, ಅವರು ಒಟ್ಟಿಗೆ ಸೇರಿದ್ದಾರಷ್ಟೇ. ಹೈಕಮಾಂಡ್ ಗೊಂದಲವನ್ನ ಬಗೆಹರಿಸಬೇಕು ಅಂತ ಹೇಳಿದ್ದೀವಿ ನಾವು. ಅವರು ಹೇಳಿದ್ದಾರೆ ಹೈಕಮಾಂಡ್ ವೀಕ್ ಅಲ್ಲ, ಶೀಘ್ರ ಗೊಂದಲ ಬಗೆಹರಿಸ್ತಾರೆ ಎಂಬ ನಂಬಿಕೆ ಇದೆ. ಅಂದರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ತನ್ವೀರ್ ಸೇಠ್ ಪ್ರತಿಕ್ರಿಯೆ ಕೊಟ್ಟು, ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ, ಸಿಎಂ ಆಗೋರ ಪಟ್ಟಿನೂ ಬೆಳೀತಾ ಇದೆ. ಕಾಂಗ್ರೆಸ್ನಲ್ಲಿ ಅಶಿಸ್ತು ಎದ್ದು ಕಾಣ್ತಾ ಇದೆ. ಇದು ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀರ್ತಿದೆ. ಕಾಂಗ್ರೆಸ್ನಲ್ಲೂ ಬೆಂಕಿ ಇದೆ, ಹೊಗೆ ಎಲ್ಲ ಕಡೆ ಹರಡಿದೆ. ಇದು ಅಪಾಯಕಾರಿ ಬೆಳವಣಿಗೆ ಹಂತಕ್ಕೆ ತಲುಪಿದೆ ಅಂತ ಪುನರುಚ್ಚರಿಸಿದ್ದಾರೆ. ಒಂದೇ ಬದಲಾವಣೆ ಅಲ್ಲ, ಸ್ಪಷ್ಟತೆ ಅಷ್ಟೇ ಕೇಳ್ತಾ ಇದೀವಿ. ಬದಲಾವಣೆ ಮಾಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದವ್ರು. ಗೊಂದಲ ಬಗೆಹರಬೇಕಂತ ಎಲ್ಲರದ್ದು ಆಸೆ ಇದೆ. ಅವ್ರದ್ದು ಇದೆ, ನಮ್ದು ಇದೆ, ಎಲ್ಲರದ್ದು ಇದೆ, ಪಾರ್ಟಿ ಅವ್ರದ್ದು. ಅವ್ರು ಅದನ್ನ ಹೇಳಿದ್ರೆ ನಾವು ಅದನ್ನ ಹೇಳಿ, ಹತ್ರ ವಿಶೇಷ ಏನಿಲ್ಲಲ್ಲ. ನಾವು ಡೆಲ್ಲಿಯಲ್ಲಿ ಅದನ್ನ ಹೇಳಿದ್ದೀವಿ, ಮುಂಚೆ ಅದನ್ನ ಹೇಳಿದ್ದೀವಿ, ಈಗ ವಾರ ಅದನ್ನ ಹೇಳಿದ್ರೆ ಅದನ್ನು ನಿನ್ನೆ ಅವರು ಅದನ್ನೇ ಹೇಳಿದ್ದಾರೆ. ಗೊಂದಲ ಇರೋದಂತೆ ನಿಜ ಇರುತ್ತೆ. ನಾವು ಹಿಂದೂ ಒಪ್ಕೊಂಡಿದ್ದೀವಿ, ಇವತ್ತು ಒಪ್ಕೋತೀವಿ. ಸೊ ಬಗೆಹರ್ಬೇಕಂತ ನಾವು ಡೆಲ್ಲಿವರೆಗೆ ಹೋಗಿ ಹೇಳಿ ಬಂದೀವಿ 1 ವಾರ ಹಿಂದೆನೇ ಅಷ್ಟೇ. ಅದನ್ನೇ ಅವರು ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇಲ್ಲ, ಹಂಗೇನು ವೀಕೇನಿಲ್ಲ ರೀ, ಬಗೆಹರಿಸ್ತಾರೆ, ಆದಷ್ಟು ಬೇಗ ಹರಿಸ್ತಾರೆ. ನಮಗೂ ಆಸೆ ಇದೆ, ವೇಟ್ ಮಾಡೋಣ. ಸಚಿವ ಆಕಾಂಕ್ಷಿಗಳ ಪಟ್ಟಿನೂ ದೊಡ್ಡದಾಗಿದೆ, ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳ ಪಟ್ಟಿನೂ ದೊಡ್ಡದಾಗ್ತಾ ಇದೆ. ಆದರೆ ವರಿಷ್ಠರು ಸ್ಪಷ್ಟ ನಿರ್ಧಾರ ತಗೋಬೇಕಾಗಿರುವಂಥ ಸನ್ನಿವೇಶ ನಮ್ಮ ಮುಂದೆ ಬಂದಿದೆ. ಅಂದರೆ ಪಕ್ಷದ ಮೇಲೆ ಇದರ ಪರಿಣಾಮ ಭಾಳ ಕೆಟ್ಟ ರೀತಿಯಲ್ಲಿ ಬರ್ತಾ ಇದೆ. ಹೊಗೆ ಇಲ್ಲದೆ ಬೆಂಕಿ ಅಂತೂ ಇಲ್ಲ. ಅಪಾಯಕಾರಿಯಾದಂತಹ ಬೆಳವಣಿಗೆ ಒಂದು ಹಂತಕ್ಕೆ ತಲುಪಿಬಿಟ್ಟಿದೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕುವಂಥದ್ದು. ಆಪ್ತರ ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆ ಸಮರ್ಥನೆ. ಇದು ಶಕ್ತಿ ಪ್ರದರ್ಶನ ಅಲ್ಲ ಅಂತ ಸ್ಪಷ್ಟನೆ. ಇನ್ನು ಬೆಂಬಲಿಗರ ಡಿನ್ನರ್ ಪಾಲಿಟಿಕ್ಸ್ ಅನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಮರ್ಥಿಸಿಕೊಂಡಿದ್ದಾರೆ. ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಇದು ಯಾವ ಶಕ್ತಿ ಪ್ರದರ್ಶನ ಕೂಡ ಅಲ್ಲ ಅಂತ ಡಿಕೆ ಸ್ಪಷ್ಟಪಡಿಸಿದ್ದಾರೆ. ಅವರ ಪರ್ಸನಲ್ ವಿಷಯಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಕೂಡ ಡಿಕೆ ಹೇಳಿದ್ದಾರೆ. ಯಾರು ಯಾವ ಶಕ್ತಿ ಪ್ರದರ್ಶನ ಇಲ್ಲ. ಕೆಲವರು ರೆಸ್ಟ್ ತಗೊಳ್ಳೋಕ್ಕೆ
ಎಜುಕೇಷನ್ ಮಾಡಲಿಕ್ಕೆ ಫಾರಿನ್ ಹೋಗ್ತಾರೆ, ಕೆಲವರು ಊಟ ಮಾಡ್ತಾರೆ, ಕೆಲವರು ಡೆಲ್ಲಿಗೆ ಹೋಗ್ತಾರೆ, ಕೆಲವರು ಎಲ್ಲೆಲ್ಲೋ ಹೋಗ್ತಾರೆ. ಅವರವರ ಪರ್ಸ್ನಲ್ ಇಶ್ಯೂಸು ಪಕ್ಷದ ಇದಕ್ಕೂ ಏನು ಸಂಬಂಧ ಇಲ್ಲ. ಕೆಲವರೆಲ್ಲ ಏನೋ ಆಸೆ ಇಟ್ಕೊಂಡಿರ್ತಾರೆ, ಏನು ಮಾಡ್ತೀರಿ ಎಲ್ಲ ಹೊಸಬ್ರಲ್ವಾ. ಒಟ್ಟಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರ ದಿನಕ್ಕೊಂದು ತಿರುವು ಪಡಿತಾ ಇದೆ. ಡಿಕೆಶಿ ಪರ ಬೆಂಬಲಿಗರು ನಾನಾ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕೋಕೆ ಯತ್ನಿಸ್ತಾ ಇದ್ರೆ, ಅತ್ತ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಸಿಎಂ ಸಿದ್ದರಾಮಯ್ಯ ಮಾತ್ರ ದಾಖಲೆ ಬಜೆಟ್ ಮಂಡನೆಗೆ ತಯಾರಿ ನಡೆಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.